ಹೋಗಿ ನೋಡು ಜಾಣ ಬೇಡಿದ ಕೊಡತಾನು ಎಲ್ಲ ಶರಣ ತೋರೋ ನಿನ್ನ ಚರಣ ಗುರುನಾಥ ತೋರೋ ನಿನ್ನ ಚರಣ ಗುರುನಾಥ ಮುಕ್ತಿಯ ಸ್ಥಾನ ಹೋಗಿ ನೋಡು ಜಾನ ಮುಕ್ತಿಯ ಸ್ಥಾನ ಹೋಗಿ ನೋಡು ಜಾನ ಹೇಳಿದ ಕೊಡತಾನು ಚರಣ ತೋರೋ ನಿನ್ನ ಚರಣ ಗುರುನಾಥ ತೋರೋ ನಿನ್ನ ಚರಣ ಗುರುನಾಥ ಒಟ್ಟಿವಾರ ಬೆಟ್ಟನ ವೈರಾಗ್ಯ ತಾಳನ ಗುರಾವೇನ ಹುಡುಕುತ್ತ ಬಂದು ಕೇಳಲಿಲ್ಲ ಧ್ಯಾನ ಸಿದ್ಧಲಿಂಗ ಗುರುವಿಗೆ ಮಾಡಿದ ಶರಣ ಸಿದ್ಧಲಿಂಗ ಗುರುವಿಗೆ ಮಾಡಿದ ಶರಣ ಜಲಮ ಆದಿತ ಪಾವನ ಗುರುನಾಥ ಗುರು ನಿನ್ನ ಚರಣ ಗುರುನಾಥ ಗುರು ನಿನ್ನ ಚರಣ ಗುರುನಾಥ ಮುಕ್ತಿಯ ಸ್ಥಾನ ಹೋಗಿ ನೋಡು ಜಾನ ಮುಕ್ತಿಯ ಸ್ಥಾನ ಹೋಗಿ ನೋಡು ಜಾನ ಬೇಡಿದ ಕೊಡತಾನು ಚರಣ ತೋರೋ ನಿನ್ನ ಚರಣ ಗುರುನಾಥ ತೋರೋ ನಿನ್ನ ಚರಣ ಗುರುನಾಥ. ಒಂದು ಮಾತ ಏನ್ರಿಪ್ಪ ಗುರ್ಜಿಯವರ, ನಮ್ಮ ಲಮಾನಟ್ಟಿ ಮಹಾರಾಜರು ಮತ್ತು ನಮ್ಮ ಕಮಲ್ಯ ಅಂಶಿತ್ ಮಾಸ್ತರ್ ಅವರು ಬಹಳ ಮಾರ್ಮಿಕವಾಗಿರ್ತಕ್ಕಂಥ ವಿಷಯವನ್ನ ಏನ್ ಮಾತಾಡಿದ್ರು. ಯಾವಾಗ ಲಂಕಾಪಟ್ಟಣದ ಬದಲ ವಿಷಯ ಮಾತಾಡಿದ್ರು, ಹೌದು, ಅಶೋಕವನದೊಳಗ ಸೀತಾ ಇದ್ಲು. ರಾವಣಾಸುರ ಬಂದ ಅಂತಂದ್ರ ಸೀತಾದೇವಿ ಒಂದು ಕೆಲಸ ಮಾಡ್ತಿದ್ಲು. ಏನ್ ಮಾಡ್ತಾಳತ್ರಿಪ್ಪಕ್ಕೆ? ಲಕ್ಷ ಇಡ್ರಿ, ಬಹುಶಃ ಎಲ್ಲಾರು ಊಟಕ್ಕೆ ಹೋಗಿರ್ಬೋದು. ಮಹಾರಾಜರ ಲಕ್ಷ ಇಡ್ರಿ ನೀವ. ರಾವಣಾಸುರ ಸೀತಾನ ಸಮೀಪ ಬಂದ ಅಂತಂದ್ರ
ಒಂದು ಹುಲ್ಲು ಕಡ್ಡಿ ಇರ್ತದಲ್ಲ, ಹುಲ್ಲು ಕಡ್ಡಿ ಇರೋದಲ್ರಿಪ್ಪ. ಹುಲ್ಲ ಹುಲ್ಲು ಕಡ್ಡಿ ಹಿಂಗ ಕೈಯಾಗಿ ಹಿಡ್ಕೊಂಡು ಹುಲ್ಲು ಕಡ್ಡಿ ಜೊತೆ ಸೀತಾ ಮಾತಾಡ್ತಿದ್ಲು. ಹಾ 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 ಹುಲ್ಲು ಕಡ್ಡಿ ಜೊತೆ ಸೀತಾ ಮಾತಾಡೋದು ಕಂಡ 10 ಮಾರು ಹಿಂಬರಿಕೆ ಸರಿತಿದ್ದ ರಾವಣ. ಯಾರು? ರಾವಣಾಸುರ. ಒಂದು ಹುಲ್ಲು ಕಡ್ಡಿ ಜೋಡಿ ಅಶೋಕ ವನದಾಗ ಸೀತಾ ಮಾತಾಡುದ ಆ ರಾವಣಾಸುರ ಬರುದು ನೋಡಿ ಹುಲ್ಲು ಕಡ್ಡಿ ಜೋಡಿ ಏನು ಮಾತಾಡ್ತಿದ್ದು. ಸೀತಾ ಹುಲ್ಲು ಕಡ್ಡಿ ಜೋಡಿ ಮಾತಾಡುದು ನೋಡಿ ಅಂಜಿ 10 ಮಾರು ಹಿಂದ ಸರಿತಿದ್ರು ರಾವಣಾಸುರ. ಹುಲ್ಲು ಕಡ್ಡಿ ಜೋಡಿ ಸೀತಾ ಅಂತ ಮಾತು ಏನ್ ಮಾತಾಡ್ತಿದ್ಲು, ರಾವಣಾಸುರ 10 ಮಾರು ಹಿಂದ ಸರಿತಿದ್ದ. ಇದು ಒಂದೇ ಮಾತು, ನೀವು ಎರಡು ಕೇಳ್ಬೇಕ್ರಿ, ನಾವು ಒಂದೇ ಕೇಳ್ತೀವಿ. ಹೇಳಬಾರ ಅವ್ರು ಹೇಳ್ತಾರ. ವಿಷಯ ತಿಳಿತಿಲ್ರಿ ಎಲ್ಲರಿಗೂ. ಹುಲ್ಲು ಕಡ್ಡಿ ಜೊತೆ ಸೀತಾದೇವಿ ಏನಂತ ಮಾತಾಡ್ತಿದ್ಲು ಅಂತ ಮಾತೇನ ಆ ಹುಲ್ಲು ಕಡ್ಡಿ ಜೋಡಿ ಸೀತಾ ಮಾತಾಡೋದು ಕೇಳಿ 10 ಮಾರು ಅಂಜಿ ಹಿಂದೆ ಸರ್ತಿದ್ರು ರಾವಣಾಸುರ. ಅಂತ ಅವಾಗೇನು ತಿಳಿದಿತ್ತು ಅಂತ ಮಾತ್ರ ಸೀತಾದೇವಿ ಹುಲ್ಲು ಕಡ್ಡಿ ಜೋಡಿ ಏನ್ ಮಾತಾಡ್ತಿದ್ಲು. ಹೌದು, ಇದೊಂದು ಮಾತ ತತ್ವಜ್ಞಾನಿಗಳಿದ್ದೀರಿ. ಹನುಮಂತ ಗೌಡ್ರ ಜೋಡಿ 45 ವರ್ಷ ಹಾಡಿದವ್ರು ಇದ್ದೀರಿ. ನೀವು ದಿವ್ಯ ಜ್ಞಾನಿಗಳಿದ್ದೀರಿ, ಬಲ್ಲವ್ರು ಇದ್ದೀರಿ. ಅದನ್ನ ನಮಗ ನಟ್ಟಾಲಿ ನನಗಿಂತ ಹಿರಿಯ ಅಣ್ಣನ ಸ್ವರೂಪ ಇದ್ದೀರಿ. ಇದೊಂದು ದೈವಕ್ಕ ತಿಳಿಸ್ಕೊಟ್ರಿಪ್ಪ ಅಂತಂದ್ರ ಇವತ್ತು ರಾವಣಾಸುರ ಮತ್ತು ರಾಮ ವಿಷಯ ಹೆಂಗದ ಕೇಳಿದ್ರೆ ಒಂದು ನಾಣ್ಯದ ಏನ ಮುಖ ಅದಾವ. ಇದ್ರೊಳಗೆ ಯಾವ ಮುಖ ಮ್ಯಾಗ್ಯದ ಬರ್ತದ ದೈವ ಅದು ತೂಕ ಮಾಡುವಂತದ ಸತ್ಯ ಕಾರ್ಯದ. ಹೋಗಿರೋಡು ಜಾನ ಮೋಕ್ಷೆಯ ತಾನ ಹೋಗಿ ನೋಡು ಜಾನ ಹೇಳಿದ್ದ ಕೊಡ ತಾನು ಚಾರಣ ಚಾರಣ ಗುರುನಾಥ ಚಾರಣ ಗುರುನಾಥ ಒಟ್ಟಿಲೋರ ಬೆಟ್ಟನ ವೈರಾಗ್ಯ ತಾಳಣ ಗುರಾವಿನ ಹುಡುಕುತ್ತ ಬಂದು ಲಜ್ಜಾನ ಸಿದ್ಧಲಿಂಗ ಗುರಾವಿಗೆ ಮಾಡಿದ ಶರಣ ಸಿದ್ಧಲಿಂಗ ಗುರುವಿಗೆ ಮಾಡಿದ ಚಾರಣ ಜಲಮಾದಿತ ಪಾವನ ಗುರುನಾಥ ತೋರೋ ನಿನ್ನ ಚಾರಣ ಗುರುನಾಥ ತೋರೋ ನಿನ್ನ ಚರಣ ಗುರುನಾಥ ಹೋಗಲಾಗೆ ಹೋಗಲದಾಗೆ ಹೋಗಿಸಲೋಗೆ ಹೋಗಲತದೆ ದರೋಚನಕಾಗೆ ದರೋವಾಗೆ ಲಲೋ ರಾಮ ದರೋವಾಗೆ ಲಲೋ ರಾಮ ಪರಿ ಪರಿ ಕಾಡ್ಯಾನ ಹೊರಗೆ ಹಚ್ಚಿ ನೋಡ್ಯಾನ ಗೋಲಿಗೆ ಹಾಕ್ಯಾನ ಕಂಡ ಭಿಕ್ಷ ಬೇಡ್ಯಾನ ಹೆಣ್ಣಾಗಲ ಸೇವ ಮಾಡ್ಯಾನ ಹೇಳ ಕಲಕಾಲ
ನೋಡು ಜಾನ ಮೂಕೆಯ ತಾನ ಹೋಗಿ ನೋಡು ಜಾನ ಬೇಡಿದ ಕಾಣದ ರೋಗ ಚಾರ ದೂರೋಲಿನ ಚಾರಣ ಗುರುನಾಥ ದೂರೋಲಿನ ಚಾರಣ ಗುರುನಾಥ ಭೂಮಿಯಾಗಲಾನ ಮಲ್ಲಾಗ ಮುಚ್ಚಾನ ಮೂರ ದಿನಕ್ಕ ನೋಡ್ಯಾನ ಎಲ್ಲಂಗ ಗುರು ಬೋಧ ಕೊಟ್ಟಾನ ಆಶೀರ್ವಾದ ಮಾಡ್ಯಾನ ಗುರು ಬೋಧ ಕೊಟ್ಟಾನ ಆಶೀರ್ವಾದ ಮಾಡ್ಯಾನ ನಾಳೆ ಮುಂಜಾನೆ ಬಿಡಬೇಕು ಈ ಸ್ಥಾನ ಗುರುನಾಥ ಗುರುನಾಥ ಚಾರಣ ಗುರುನಾಥ ಮೋಗೆಯ ತಾನ ಹೋಗಿ ನೋಡು ಜಾಲ ಮೋಗೆಯ ತಾನ ಹೋಗಿ ನೋಡು ಜಾಲ ಬೇಡಿದ ಕಾಲದ ಚಾರಣ ಗುರುನಾಥ ಚಾರಣ ಗುರುನಾಥ ಹಲೋ 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 ಮತ್ ಮ್ಯಾಗಿಂದ ಅಟ ಚಲೋತನ್ರಿ ಒಂದು ಮಾತ ಗೋಪಾಲ ಏನ್ರಿಪ್ಪ ಅದು ಈ ಒಂದು ಸತ್ಯ ಸಂಘದೊಳಗ ಹಾ ಹಾ ಮನುಷ್ಯ ಬಹಳ ಅಚ್ಚುಕಟ್ಟಾಗಿರ್ಬೇಕಾಗ್ತದ. ಹೌದಲ್ರಿಪ್ಪ ನಗುವಂತ ಪ್ರಸಂಗ ಯಾವಾಗ ಬರ್ತದ, ಅಳುವಂತ ಪ್ರಸಂಗ ಯಾವಾಗ ಬರ್ತದ. ಹಾ ಹಾ ನಿಮಗೊಂದು ಮಾತು ಹೇಳ್ತೀನಿ, ಹೆಂಗ್ರಿಪ್ಪ ಅದು ಯಾರ ಒಂದ್ ಮನಿ ಒಳಗ ಸರಿ ಹೋದ್ರಂದ್ರ ಅಲ್ಲಿ ನಕ್ರ ಏನಾಗ್ತದ್ರಿ, ಹಾ ಹಾ ಮೋತಿ ಕಿತ್ಕೊಂಡ್ ಹಿಡಿತಾರ ನಮಗೆ. ಹೌದು ಹೌದು ಕರೆ ಅದ ಮಾತ ಮತ್ತ ಎಲ್ಲರೇ ಒಂದು ಶುಭ ಸಮಾಚಾರ, ಒಂದು ಶುಭ ಕಾರ್ಯಗಳನ್ನ ನಡೀತಿದ್ವು ಅಂದ್ರ ಅಲ್ಲಿ ಹಾಡಾಡ್ಕೊಂಡ್ ಅಗ್ಲಾಕ್ತಿರ್ತಾರ. ನಮ್ಮನ್ನ ಏನ್ ಮಾಡ್ಯಾರ ಹೇಳ್ರಿ? ಏ ಬಿಡವಾರ ದೂರ ಸರಿಸೋರ್ನ ಕಡೆ ಮತ್ ಇವ್ರ ಇಬ್ಬರನ್ನು ಇಂತಲ್ಲಿ ಹಿಂಗ್ ಮಾಡ್ತಾರಂದ್ರ ಇವ್ರನ್ನ ಏನ್ ಮಾಡ್ಬೇಕು ಹೇಳ್ರಿ? ಇವ್ರ ಮರಿ ಕರ್ಕೊಂಡು ಬಿಡ್ರಿ ಅದನ್ನ ಮಂದಿ ಇವನಿಗೆ 3 ಮಕ್ಕಳು, ನಾಲ್ಕನೇ ತಯಾರಾಗೈತಿ ಇವ್ 4 ಮಕ್ಕಳು. ಹೌದ್ ಅಲ್ಲ, ಹಾ ಹಾ ಇವನಿಗೆ ನಗಬೇಕು. ಹೌದ್ ಎಷ್ಟ ಮನುಷ್ಯ ನಗತದ ಹಾ ಹಾ ಆಯುಷ್ಯ ಹೆಚ್ಚಾಗ್ತದ. ನಾ ಬ್ಯಾಡ ಅನ್ನೋದಿಲ್ಲ. ನಗುವಾಗ ನಗ್ರಿ, ಅಳುವಾಗ ಅಳ್ರಿ. ಹೌದು ಒಂದ್ ಮಾತ ನಿಮ್ ಮುಚ್ಚ ನೀನ್ ಕಾಣಿಸ್ತಾವ ಸುದ್ದಿ- ನಿಮ್ 2 ಮಂದಿಗೆ. ಹಾ ಹಾ ಸಿದ್ದೇಶ್ವರ ಅಪ್ಪ ಅವರು ಹಾ ಹಾ ಒಂದು ಮಾತನ್ನ ಹೇಳಿದ್ರು ಪ್ರವಚನದಲ್ಲಿ. ಹಾ ಹಾ ಏನಂತ ಹೇಳ್ತಾರಪ್ಪ ಅಪ್ಪ ಅವರು? ಒಂದು ಗುರುವಿನ ಸಾನ್ನಿಧ್ಯದೊಳಗ, ಹಾ 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 ಒಂದು ಗುರುವಿನ ಸಾನ್ನಿಧ್ಯದೊಳಗ ಒಳಗ ಒಂದು ಕತ್ತಿದ್ರು ಕೂಡ ಅದಕ್ಕೆ ಮೋಕ್ಷ ಆಗ್ತದ. ಹಾ 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 ಒಂದು ಕತ್ತಿದ್ರು ಕೂಡ, ಅದಕ್ಕ ಮೋಕ್ಷ ಆಗ್ತದ. ಒಂದು ಗುರುವಿನ ಆಶ್ರಮದೊಳಗೆ ಒಂದು ಕುದುರೆ ಇದ್ರು ಮೋಕ್ಷ ಆಗ್ತದ, ಒಂದು ಕತ್ತಿದ್ರು ಮೋಕ್ಷ ಆಗ್ತದ, ಒಂದು ಎತ್ತಿದ್ರು ಮೋಕ್ಷ ಆಗ್ತದ. ಮಾನವರು ಮೋಕ್ಷ ಆಗಂಗಿಲ್ಲ, ನಾಕೇನು ಸಂಶಯ? ಹಾ ಹಾ ಅಂತ ಪ್ರಾಣಿಗಳ ಮೋಕ್ಷ ಆಗ್ತಾವಂದ್ರ ನಾವು ನೀವು ಆಗೋದು ಹಾ ಹಾ ಸುಲಭ. ಹೌದ್ ಹೌದ್. ಸಿದ್ದೇಶ್ವರ ಅಪ್ಪಾಜಿ ಅವರು ಒಂದು ಪ್ರವಚನದೊಳಗೆ ಹಿಂಗ್ ಹೇಳಿದ್ರು, ಏನಂತ ಹೇಳ್ತಾರಪ್ಪ? ಗುರುವಿನ ಮಠದೊಳಗೆ ಎಷ್ಟೋ ದಿವಸ ಶಿಷ್ಯ ದುಡಿತಿದ್ದ. ಹಾ ಹಾ ಗುರುಗಳು ಏನ್ ಹೇಳಿದ್ರು ಪ್ರತಿ ಉತ್ತರ ಕೊಡ್ತಿದ್ದ, ಏನ್ ಹೇಳಿದ್ರು ಈ ಕಿವಿಲಿ ಕೇಳಿ ಕಿವಿಲಿ ಬಿಡ್ತಿದ್ದ. ಹೌದು ಗುರುಗಳು ಎಷ್ಟು ಬೋಧನೆ ಮಾಡಿದ್ರು ಶಿಷ್ಯಮಾಗ ಏನ್ ಮಾಡ್ತಿದ್ದ, ಈ ಕಿವಿಲಿ ಕೇಳಿ ಕಿವಿಲಿ ಬಿಡ್ತಿದ್ದ. ನೆನಪಿನ ಶಕ್ತಿ ಅವಾಗ ಇದ್ದಿದ್ದಿಲ್ಲ. ಏ ಇದ್ರಕಿಲ್ರಿ ಪಾಪ ಅವ್ ನನಗತ್ಲೆ ಶಿಷ್ಯರಿಗೇರಿ ಗುರುಗಳು ಒಂದು ದಿವಸ ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಂಗಿಲ್ಲ, ಹಾ ಹಾ ನೀ ಕಟ್ಟಿ ಕಾಯ್ಕೊಂಡು ಹೋಗ ಮಗನ ಅಂತ ಬೇದ್ ಬಿಟ್ರು. ಹಾ 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 ಕಟ್ಟಿ ಕಾಯ್ಕೊಂಡು ಹೋಗ ಮಗನ ಅಂತ ಬೇದ ಬಿಟ್ರು. ಇದು ನನಗ ಗುರುವಿನ ವೇದ ವಾಕ್ಯ ತಿಳ್ಕೊಂಡು ಆಶ್ರಮದಾಗಿನ ಕತ್ತಿ ಬಿಚ್ಚಿ ಮೆಸ್ಕೋತ ಹೊಂಟ. ಹೌದು ಹೇಳ್ರಿ ಮಜ್ಕೂರ್ ಹೆಂಗದ? ಹೆಂಗ್ರಿಪ್ಪ ಅದು? ಕತ್ತಿ ಮೇಸ್ಕೋತ ಇವತ್ತ ಅಣ್ಣ ಮಾತಾಡ್ಬೇಡ್ರಿ. ಇವತ್ತ ಗಲೂರಿಗೆ ಬಿಟ್ಟ ಸಂಜೆ ವಸ್ತಿ ಜಕ್ಕಾಪುರ, ನಾಳಿಗೆ ಮಿರ್ಜಿಗಿ, ಹಾ ಹಾ ನಾಡದ ಬಸವಣ್ಣ ಸಂಗೊಳಿಗೆ, ಅಚ್ಚಿ ನಾಡದ, ಹೌದ್ ಹಿಂಗ ಒಂದೊಂದು ಪ್ಯಾನ ಹೌದು ಹೊಂಟ.
ಹಿಂಗ ನನ್ನ ಗುರು ಇದನ್ನ ಕತ್ತಿ ಕಾಯ್ಕೊತ ಹೋಗ ಮಗನ ಅಂತೇಳಿ ಬೇದಾರ ಅಂದ್ಮೇಲೆ ಇದೊಂದು ವೇದ ವಾಕ್ಯ ತಿಳ್ಕೊಂಡು ಕತ್ತಿ ಮೆಸ್ಕೊತ್ ಹೊಂಟ. ಕೆಲವೊಂದು ದಿವಸಕ್ಕ ಒಂದ್ ಊರ್ ಭೂಮಿ ಒಳಗ ಕತ್ತಿ ವಯಸ್ಸಾಗಿತ್ತು, ಕತ್ತಿ ಸತ್ತು. ಕತ್ತಿ ಸತ್ತು ಇದನ್ನ ಹಿಂಗೆ ಬಿಡಬಾರ್ದು, ನನ್ನ ಗುರುಗಳು ಇದನ್ನೊಂದು ವಯಸ್ಸು ಕೊಟ್ಟಾರ, ಇದೊಂದು ಕೆಲಸ ತಿಳ್ಕೊಂಡು ಊರ ದಂಡಿಗೆ ಆ ಕತ್ತಿಗೆ ಸಮಾಧಿ ಮಾಡಿದ. ಹೌದಲ್ರಿಪ್ಪ. ಮಣ್ಣಾಗ ಮುಚ್ಚಿ ಸಮಾಧಿ ಮಾಡಿ ಅಲ್ಲಿ ಒಂದು ಕಲ್ಲಿಟ್ಟ. ಆ ಸಮಾಧಿ ಸುತ್ತ ಹಾಯಕತ್ತ, ಸಮಾಧಿ ಸುತ್ತ ಹಾಯಕತ್ತ. ಆಗೇನಾಗ್ತದ್ರಿಪ್ಪ? ಇವ್ ಸುತ್ತ ಹಾಯುದು ನೋಡಿ ಹಿಂಗ ಬಂದ್ರ ನೋಡಪ್ಪ, ಹಿಂಗ ಬಂದವ್ರು ಅವರು ಸುತ್ತ ಹಾಯವ್ರು ಹಿಂಗ ಮಂತ್ರ ನೋಡಿ ಅವ್ರು ಹಿಂಗ ಒಬ್ಬರ ಇಬ್ಬರ ಊರ್ ಜನಾನೇ ನಡೀತು. ನಮ್ ಗೌಡ್ರ ಅಂತವ್ರು ಊರ್ ಜನಾನೇ ಹಿಂಗೆ ನಡೀತು. ಅವಾಗ ಅವ್ರವ್ರು ಒಬ್ರು ಇವ್ರು ಮಹಾತ್ಮರು ಬಂದಾರ, ಇಲ್ಲಿ ಏನೋ ಒಂದ ಕಲ್ಲು ಪೂಜೆ ಮಾಡ್ಯಾರ, ಇದು ದೇವಸ್ಥಾನ ಕಟ್ಟೋಣ ತಿಳ್ಕೊಂಡು ಎಲ್ಲಾರು ಸುತ್ತ ಹಾಯವ್ರು ಏನ್ ಮಾಡಿದ್ರು, 50, 100, 500, 1000, 5000 ಹಿಂಗ ಪಟ್ಟಿ ಕೂಡಿಸಿ ಅಲ್ಲಿ ಒಂದು ಮಠನ ಕಟ್ಟಿ ಬಿಟ್ರು. ಮಠನ ಕಟ್ಟಿ ಬಿಟ್ರಲ್ರಿಪ್ಪ? ಮಠನ ಕಟ್ಟಿ ಬಿಟ್ರು. ಮಠ ದ್ವಾರದಾಯ್ತು, ಮಠಕ್ಕೆ ಅಧಿಪತಿ ಈ ಕತ್ತಿ ಕಾಯವನೇ ಆಗ್ಬಿಟ್ಟ. ನೋಡಪ್ಪ ದಗದ. ನಗಾವ್ ಅಲ್ಲ, ಕತ್ತಿ ಕಾಯವ ಆಗಿಬಿಟ್ಟ, ಮಠಕ್ಕೆ ಅಧಿಪತಿ. ಹೌದು. ಏನ್ ಸಿಂಹಾಸನ, ಎಲ್ಲಾರು ಬರವ್ರ, ಪಾದಿಗೆ ನಮಸ್ಕಾರ ಮಾಡವ್ರ, ದೇವ್ರ ಗುಡಿ ಅಂತ ಕತ್ತಿ ಸಮಾಧಿಗೆ ನಮಸ್ಕಾರ ಮಾಡವ್ರ. ಹಿಂಗೆಲ್ಲ ಪಾವನ ಆಯ್ತು, ಪವಿತ್ರ ಆಯ್ತು. ಒಂದಾನ ದಿವಸ ಬೇದಾಂತ ಗುರುಗಳು ಅದ ಹಾದಿ ಹಿಡಿದು ಹೊಂಟಿದ್ರು. ಆಗಿನ ಕಾಲದೊಳಗ ರಥ ಮತ್ತು ಟಾಂಗಾ ಎತ್ತಿನ ಗಾಡಿ ಹಿಂಗಿದ್ದು. ಹೌದು. ಗಾಡ್ಯಾಗ ಹೋಗೋ ಟೈಮ್ ಒಳಗ ನೋಡಿದ ಏನ್ ಜನ, ಏನ್ ಕಾಯಿ ಕರ್ಪೂರ ಮಾರವ್ರ. ದೊಡ್ಡ ಜಾತ್ರೆ ನಡೆದ ದಿನ ಅದು. ನಡ್ಕೊಂಡು ಪಡ್ಕೊಂಡು ಹೆಂಗ್ ಹೋಗ್ತಾರ, ಎಲ್ಲಾರಿಗೂ ಚಲೋನ ಆಗತ್ತಿತ್ತು. ಅಣ್ಣ ಇಲ್ಲಿ ಏನೈತಿ ನೋಡ್ಬೇಕ ತಿಳ್ಕೊಂಡು ಗುರುಗಳ ತಮ್ಮ ಗಾಡಿ ತರ್ಬೋ ಅಂದ್ರು. ಹೌದು, ತರ್ಬೋ ಅಂದ್ರು. ಗಾಡಿಯಾಗಿಂದ ಈ ಗುರುಗಳು ಇಳಿದು ಹೋಗಿ ನೋಡ್ತಾರ, ಮಠದ ಅಧಿಪತಿಗಳು ಸಿಂಹಾಸನ ಮ್ಯಾಗಿಂದ ಎತ್ತು ಓಡಿ ಓಡಿ ಬಂದ ಪಾದಿಗೆ ನಮಸ್ಕಾರ ಮಾಡಿದ್ರು. ತಮ್ಮ ಯಾರು ಓಣಿ ಅಂದ್ರು. ಹೌದು ಯಪ್ಪ, ನಾ ಗಲೂರಿಗೆ ಆಗಿದ್ದಾಗ ನೀವ್ ಎಟ್ಟು ಹೇಳಿದ್ರು ನನ್ನ ಕಿವ್ಯಾಗ ಅದು ಮೂಡ್ಲಿಲ್ಲ, ನನ್ನ ತಲೆ ಒಳಗೆ ಉಳಿಲಿಲ್ಲ. ನಾ ಎಟ್ಟು ಹೇಳಿದ್ರು ನಿನಗ್ ಬುದ್ಧಿ ಬರಲ್ಲ ಮಗನ. ಕತ್ತಿ ಕಾಯಕ್ ಹೋಗತ್ತ ನನಗೇನು ಬೇದ ಕಳ್ಸಿದ್ರಿ, ಅದೇ ಕತ್ತಿ ಸಮಾಧಿ ಹೊತ್ತ ಈ ಮಟ್ಟಕ್ಕೆ ನಾ ಅಧಿಪತಿ ಆಗೇನಿ, ಇದಕ್ಕೆ ನಿಮ್ಮ ಆಶೀರ್ವಾದ. ಅಂತ ಒಂದು ಕತ್ತದ ದೇವ್ರ ಗುಡಿ ಆಗ್ಯಾನ, ಕತ್ತಿ ಕಾದ ಒಬ್ಬ ಗುರು ಆಗ್ಯಾನಲ್ರಿ. 38 ವರ್ಷ ಇದ್ರೊಳಗೆ ತುಡಿದಿರಿ, ಇನ್ನೊಂದು ನಗುವುದು ಬಿಡವಾರಿ, ನಿಮ್ ಎದರ್ಲಿ ಹೊಡಿಬೇಕಂತ. ಹೌದು. ಅದಕ್ಕ ಇವತ್ತ ಪೂಜಿಸಲ ಶ್ರೀರಾಮ ಮೂರ್ತಿಯ ತಾನ ಹೋಗಿ ನೋಡು ಜಾನ, ಮೂರ್ತಿಯ ತಾನ ಹೋಗಿ ನೋಡು ಜಾನ. ಬೇಡಿದ ಕೊಡದಾನೋ ಚಾರಣ ದೂರೋಲಿನ ಚಾರಣ ಗುರುನಾಥ, ದೂರೋಲಿನ ಚಾರಣ ಗುರುನಾಥ. ಬೆಟ್ಟ ನಡೆದು ಆಸ್ಥಾನ ಜಗ ಮಾಡುತ್ತ ಕಲ್ಯಾಣ. ಏಳ ದಿನಕ್ಕ ಒಂದ ಮುನಗಿತು ವನದ ಟೇಕಾನ. ಕೊಡಕ ಉಳದಾನ ಕೈಲಾಸನ ಜಾನ, ಮುಗಳ ಕೊಡಕ ಉಳದಾನ ಕೈಲಾಸನ ಜಾನ. ಬಣ್ಣವತರ ಜನ್ಮ ಪಾವನ ಗುರುನಾಥ, ದೂರೋಲಿನ ಚಾರಣ ಗುರುನಾಥ, ದೂರೋಲಿನ ಚಾರಣ ಗುರುನಾಥ. ಮೂರ್ತಿಯ ತಾನ ಹೋಗಿ ನೋಡು ಜಾನ, ಮೂರ್ತಿಯ ತಾನ ಹೋಗಿ ನೋಡು ಜಾನ.
ಬೇಡಿದ ಕೊಡದಾನು ಎಲ್ಲ ಲಿಂಗ ಶರಣ ಲಿಂಗ ಶರಣ ಗುರುನಾಥ ಲಿಂಗ ಶರಣ ಗುರುನಾಥ ದೇಹವನ್ನು ದಂಡಿಸ್ಯಾನ ಭಕ್ತ ಜನಕ ಹೇಳ್ಯಾನ ಇಟ್ಟ ನಡಿರಿ ಅಂತ ಕರುಣಾ ಗುರುವಿಗೆ ಮಾಡಿ ವಂದನ ನೂರ 20 ವರ್ಷ ಬಾಯಿಯವ ಬಾರಿ ಜ್ಞಾನ 120 ವರ್ಷ ಬಾಯಿಯವ ಬಾರಿ ಜ್ಞಾನ ಸಾಗರ ತಂದೆ ನೇಣ ಗುರುನಾಥ ತೋರು ನಿನ್ನ ಚರಣ ಗುರುನಾಥ ತೋರು ನಿನ್ನ ಚರಣ ಗುರುನಾಥ ಮುಕ್ತಿಯ ತಾನ ಹೋಗಿ ನೋಡ ಜಾನ ಮುಕ್ತಿಯ ತಾನ ಹೋಗಿ ನೋಡ ಜಾನ ಬೇಡಿದ ಕೊಡದಾನು ಲಿಂಗ ಶರಣ ತೋರುವ ನಿನ್ನ ಚರಣ ಗುರುನಾಥ ತೋರುವ ನಿನ್ನ ಚರಣ ಗುರುನಾಥ ಆರೋರನ ಸ್ಥಾನ ವೀರಭದ್ರ ಜನನಾನ ಸಂಗಿಗೆ ಚರ್ಮಾನ ಕೇಳಾರೆ ಹರಜೋಣ ಸಾಹಿತ್ಯ ಬರಲಾಯಿನ ಹೇಳನ ಸತ್ಯಲ್ಲ ಸಾಹಿತ್ಯ ಬರಲಾಯಿನ ಹೇಳನ ಸತ್ಯಲ್ಲ ಗೋಪಾಲ ಹಣಿ ಹೇಳೋಣ ಗುರುನಾಥ ಗುರು ನಿರಾಚರಣ ಗುರುನಾಥ ಗುರು ನಿರಾಚರಣ ಗುರುನಾಥ ಮುಕ್ತಿಯ ಸ್ಥಾನ ಹೋಗಿ ನೋಡೋ ಜಾನ ಮುಕ್ತಿಯ ಸ್ಥಾನ ಹೋಗಿ ನೋಡೋ ಜಾನ ಬೇಡಿದ ಕೊಡದಾನು ಲಿಂಗ ಶರಣ ಗುರು ಲಿಂಗ ಚರಣ